ಕನ್ನಡ ನಾಡಿನ ಜೀವನದಿ ಕಾವೇರಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ತಲಕಾಡಿನ ಅರ್ಕೇಶ್ವರ ದೇವಾಲಯ, ಶಿವ ದೇವಾಲಯ. ವೈದ್ಯನಾಥೇಶ್ವರದ ನಂತರದ ಸ್ಥಾನ ಈ ಅರ್ಕೇಶ್ವರನಿಗೆ. ಪಾರಿಜಾತ ಮರ ಇದೆ, ಪಕ್ಕದಲ್ಲಿ ಬಾವಿ ಇದೆ, ಆಳವಾದಂತಹ ಬಾವಿ. ಈಗಲೂ ನೀರು ಸಹ ಇದೆ ಅದರಲ್ಲಿ. ಅಷ್ಟೇನೂ ಜೀರ್ಣಾಭಿವೃದ್ಧಿ ಕಾಣದ ಈ ದೇವಾಲಯದಲ್ಲಿ ನಾವು ಹೋದಾಗ ಅರ್ಚಕರು ಇರಲಿಲ್ಲ. ಸುಮಾರು ಮಧ್ಯಾಹ್ನ ಆಗಿತ್ತು. ಬೆಳಗಿನ ಪೂಜೆಯನ್ನು ಮುಗಿಸಿ ಹೋಗಿದ್ರು. ಹಾಗಾಗಿ ನಮಗೆ ದರ್ಶನ ಭಾಗ್ಯ ಸಿಗಲಿಲ್ಲ. ಹಾಗೆ ಹೊರಗಡೆಯಿಂದ ನಾವು ದರ್ಶನವನ್ನು ಮಾಡಿ ಬಂದ್ವಿ. ಸೂರ್ಯದೇವ ಇಲ್ಲಿ ತಪಸ್ಸು ಮಾಡಿ ಶಿವಲಿಂಗವನ್ನು ಪಡೆದು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಐತಿಹ್ಯ ಈ ದೇವಾಲಯಕ್ಕಿದೆ. ನೋಡಿ, ಇದೇ ಅರ್ಕೇಶ್ವರ ದೇವಾಲಯದ ಮುಂಭಾಗ. ಮಾಸ್ತಿಕಲ್ಲು ಅಥವಾ ಒಂದು ವೀರಗಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ ಅಕ್ಕಪಕ್ಕ. ಈ ದೇವಾಲಯದ ಎದುರಿಗೆ ಸೂರ್ಯನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ಸೂರ್ಯದೇವ ಇಲ್ಲಿ ತಪಸ್ಸನ್ನು ಮಾಡಿ ಶಿವಲಿಂಗವನ್ನು ಪಡೆದ ಅಂತಹ ಒಂದು ಪುರಾಣ ಈ ದೇವಾಲಯಕ್ಕಿದೆ. ರಥಸಪ್ತಮಿಯ ದಿನ ಸೂರ್ಯನ ಕಿರಣಗಳು ಈ ಶಿವಲಿಂಗದ ಮೇಲೆ ನೇರವಾಗಿ ಬೀಳುವಂಥದ್ದು ಈ ದೇವಾಲಯದ ವಿಶೇಷವಾಗಿದೆ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಷಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ.